Hello everyone. In today's video we are going to discuss about estimation of creatinine experiment of biochemistry by Jaffe's method. In this particular method of estimation, we are going to determine the amount of creatinine using the given apparatus setup. So it consists of test tubes, biochemical test tubes marked as 1, 2, 3, 4, 5, 6. So these 6 test tubes, what do we have, are to be filled with creatinine solution. ನಾವು ಇದರೊಳಗಡೆ ಕ್ರಿಯಾಟಿನಿನ್ ಸೊಲ್ಯೂಷನ್ ಫಿಲ್ ಮಾಡಬೇಕು. ಸೊ ಕ್ರಿಯಾಟಿನಿನ್ ಸೊಲ್ಯೂಷನ್ ಫಿಲ್ ಮಾಡಿದ್ಮೇಲೆ ರೆಸ್ಪೆಕ್ಟಿವ್ ಅಮೌಂಟ್ ಆಫ್ ಪ್ರೋಟೋಕಾಲ್ ಪ್ರಕಾರ ಫಿಲ್ ಮಾಡಿದ ನಂತರ ವಿ ಆರ್ ಗೋಯಿಂಗ್ ಟು ಆ್ಯಡ್ ಈಕ್ವಲ್ಸ್ ರೆಸ್ಪೆಕ್ಟಿವ್ ಅಮೌಂಟ್ ಆಫ್ ಡಿಸ್ಟಿಲ್ಡ್ ವಾಟರ್. ಕ್ರಿಯಾಟಿನಿನ್ ಸೊಲ್ಯೂಷನ್ ಬೇಕು, ಆಮೇಲೆ ಪಿಕ್ರಿಕ್ ಆಸಿಡ್, ಆಮೇಲೆ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಸೊ ಈ ಕ್ರಿಯಾಟಿನಿನ್ ಸೊಲ್ಯೂಷನ್ ನಿಮ್ಗೇನು ಕೊಟ್ಟಿದ್ದೀವಿ, ಇಟ್ ಈಸ್ ಇನ್ ಅ ಸ್ಟ್ಯಾಂಡರ್ಡ್ ಫ್ಲಾಸ್ಕ್. 100 ml ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಒಳಗಡೆ ನಾವು 10 ml ಆಫ್ ದ ಸೊಲ್ಯೂಷನ್ನ ಕೊಟ್ಟಿರ್ತೀವಿ. ಅದನ್ನು ನೀವು 100 mlಗೆ ಮೇಕಪ್ ಮಾಡಬೇಕು. ಈ ಸೊಲ್ಯೂಷನ್ನ ನೀವು ಡಿಸ್ಟಿಲ್ ವಾಟರ್ ಆ್ಯಡ್ ಮಾಡಿ 100 mlಗೆ ಮೇಕಪ್ ಮಾಡಬೇಕು. ಸೊ ಮೇಕಪ್ ಮಾಡಿರೋ ಸೊಲ್ಯೂಷನ್ನ ನೆಕ್ಸ್ಟ್ ಪ್ರೋಟೋಕಾಲ್ ವೈಸ್ ಟೆಸ್ಟ್ ಟ್ಯೂಬ್ಸ್ಗೆ, ಫಸ್ಟ್ ಟೆಸ್ಟ್ ಟ್ಯೂಬ್ಗೆ ಬ್ಲ್ಯಾಂಕ್, ಸೆಕೆಂಡ್ ಟೆಸ್ಟ್ ಟ್ಯೂಬ್ಗೆ 0.2 ml, ಥರ್ಡ್ ಟೆಸ್ಟ್ ಟ್ಯೂಬ್ಗೆ 0.4, fourth 0.6, fifth 0.8, sixth test tube will be adding 1.0. So test tube number 7 ಏನಿದೆ ಅದರಲ್ಲಿ ನಾವು ನಿಮಗೆ ಅನ್ನೋನ್ ಸೊಲ್ಯೂಷನ್ ಏನು ಕೊಡ್ತೀವಿ. ಈ ಅನ್ನೋನ್ ಸೊಲ್ಯೂಷನ್ ರೇಂಜ್ ಟೆಸ್ಟ್ ಟ್ಯೂಬ್ಸ್ 2 ಇಂದ 6 ಒಳಗಡೆ ಇರುತ್ತೆ. ಅಂದರೆ ನಿಮಗೆ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡೋಕ್ಕೆ ಬಂದಿರೋ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಅನ್ನೋನ್ ಸೊಲ್ಯೂಷನ್ ಆಫ್ ಕ್ರಿಯಾಟಿನಿನ್ ವಿತ್ ಈಗ ದ ರೆಸ್ಪೆಕ್ಟಿವ್ ಅಮೌಂಟ್ ಆಫ್ ವಾಟರ್ನ ಟೆಸ್ಟ್ ಟ್ಯೂಬ್ಗೆ ಹಾಕಿಕೊಟ್ಟಿರ್ತಾರೆ ಪ್ರೋಟೋಕಾಲ್. ಸೊ ಫಸ್ಟ್ ಟೆಸ್ಟ್ ಟ್ಯೂಬ್ ನಂಬರ್ಸ್ನ ಒಂದು ಕಡೆಯಿಂದ ಮಾರ್ಕ್ ಮಾಡ್ಕೊಳ್ಳಿ. ಲೈಕ್ 1, 2, 3, 4, 5, 6, 7 ಫಾರ್ ಅನ್ನೋನ್ ಟೆಸ್ಟ್ ಟ್ಯೂಬ್. ನೆಕ್ಸ್ಟ್ ವಾಲ್ಯೂಮ್ ಆಫ್ ಕ್ರಿಯಾಟಿನಿನ್, ಅದು cm³ ಅಲ್ಲಿ ತೊಗೊಳ್ತೀವಿ. ಫಸ್ಟ್ ಟೆಸ್ಟ್ ಟ್ಯೂಬಲ್ಲಿ ಏನು ಕ್ರಿಯಾಟಿನಿನ್ ಆ್ಯಡ್ ಮಾಡಲ್ಲ, ಅದಕ್ಕೆ ಬ್ಲ್ಯಾಂಕ್. ನೆಕ್ಸ್ಟ್ 0.2, 0.4, 0.6, 0.8, 1.0 ಅನ್ನೋನ್ ಸೊಲ್ಯೂಷನಲ್ಲಿ ನಿಮಗೆ ಎಕ್ಸಾಮಿನರ್ ಕೊಡ್ತಾರೆ. ಸೊ ಇವಾಗ ಈ ಸೊಲ್ಯೂಷನ್ಸ್ ನಾವೇನು ಆ್ಯಡ್ ಮಾಡಿದ್ದೀವಿ ಅದರಲ್ಲಿ ಮೈಕ್ರೋಗ್ರಾಮ್ಸ್ ಅನ್ನೋ ಅಷ್ಟು ಕ್ರಿಯಾಟಿನಿನ್ ಇರುತ್ತೆ. ಸೊ ದ ಅಮೌಂಟ್ ಆಫ್ ಕ್ರಿಯಾಟಿನಿನ್ ಪ್ರೆಸೆಂಟ್ ಇನ್ ಬ್ಲ್ಯಾಂಕ್ ಈಸ್ 0 ಬಿಕಾಸ್ ವಿ ಹ್ಯಾವ್ ನಾಟ್ ಆ್ಯಡೆಡ್ ಎನಿ ಕ್ರಿಯಾಟಿನಿನ್ ಟು ಇಟ್. ನೆಕ್ಸ್ಟ್ ಈಸ್ 40, 80, 120, 160 ಆ್ಯಂಡ್ 200 ರೆಸ್ಪೆಕ್ಟಿವ್ಲಿ. ನೆಕ್ಸ್ಟ್ ನಾವು ವಾಲ್ಯೂಮ್ ಆಫ್ ಡಿಸ್ಟಿಲ್ ವಾಟರ್, ಅಂದರೆ ಡಿಸ್ಟಿಲ್ ವಾಟರ್ನ ರೆಸ್ಪೆಕ್ಟಿವ್ ಟೆಸ್ಟ್ ಟ್ಯೂಬ್ಸ್ಗೆ ಆ್ಯಡ್ ಮಾಡಬೇಕು ಇನ್ ಸಚ್ ಎ ವೇ ದಟ್ ದ ಓವರ್ ಆಲ್ ವಾಲ್ಯೂಮ್ ಆಫ್ಟರ್ ಆ್ಯಡಿಂಗ್ ಡಿಸ್ಟಿಲ್ ವಾಟರ್ 2 ml ಆಗಬೇಕು. ಸೊ ಬ್ಲ್ಯಾಂಕಾಗೆ ಕ್ರಿಯಾಟಿನಿನ್ ಆ್ಯಡ್ ಮಾಡಿಲ್ಲ, ಅದಕ್ಕೆ ವಾಲ್ಯೂಮ್ ಆಫ್ ಡಿಸ್ಟಿಲ್ ವಾಟರ್ 2. ನೆಕ್ಸ್ಟ್ಗೆ 0.2 ಆ್ಯಡ್ ಮಾಡಿದ್ದೀವಿ 1.8, 0.4 ಕ್ರಿಯಾಟಿನಿನ್ಗೆ 1.6, 0.6 ಕ್ರಿಯಾಟಿನಿನ್ಗೆ 1.4, 0.8 ಕ್ರಿಯಾಟಿನಿನ್ಗೆ 1.2 ಆ್ಯಂಡ್ 1.0ಗೆ 1.0. ಅನ್ನೋನ್ಗೆ ನಿಮ್ಮ ಎಕ್ಸಾಮಿನರನ್ನೇ ಹಾಕ್ಕೊಟ್ಟಿರ್ತಾರೆ. ಸೊ ಅದಕ್ಕೆ ನೀವು ಯಾವುದೇ ವಾಟರ್ನ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಾದಮೇಲೆ ನೆಕ್ಸ್ಟು ಪಿಕ್ರಿಕ್ ಆಸಿಡ್. ಎಲ್ಲ ಟೆಸ್ಟ್ ಟ್ಯೂಬ್ಸ್ಗೂ ಈಕ್ವಲ್ ಅಮೌಂಟ್ 2.0 cm³ ಅಷ್ಟು ಪಿಕ್ರಿಕ್ ಆಸಿಡ್ನ ಆ್ಯಡ್ ಮಾಡಿ. ಪಿಕ್ರಿಕ್ ಆಸಿಡ್ನ ಆ್ಯಡ್ ಮಾಡಿದ್ಮೇಲೆ ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಎಲ್ಲ ಟೆಸ್ಟ್ ಟ್ಯೂಬ್ಸ್ಗೆ 10% ಸೋಡಿಯಂ ಹೈಡ್ರಾಕ್ಸೈಡ್ನ 0.2 ml ಆ್ಯಡ್ ಮಾಡಬೇಕು, 0.2 cm³. ಸೊ ಎಲ್ಲ ಟೆಸ್ಟ್ ಟ್ಯೂಬ್ಸ್ಗೆ 0.2 cm³ ಆ್ಯಡ್ ಮಾಡಿದ್ಮೇಲೆ ಕಲರ್ ಡೆವಲಪ್ ಆಗಿರುತ್ತೆ. ಆ ಕಲರ್ ಇನ್ನೂ ಚೆನ್ನಾಗಿ ಡೆವಲಪ್ ಆಗೋದಕ್ಕೋಸ್ಕರ 15 ಮಿನಿಟ್ಸ್ ತನಕ ಸ್ಟ್ಯಾಂಡ್ ಮಾಡಬೇಕು. ಅಂದರೆ 15 ಮಿನಿಟ್ಸ್ ತನಕ ಅದನ್ನು ನಾವು ಸ್ಟಾಪ್ ಮಾಡಿಬಿಟ್ಟಾಗ ಕಲರ್ ಡೆವಲಪ್ ಆಗುತ್ತೆ. ಡೆವಲಪ್ ಆಗಿರೋ ಕಲರ್ ಆರೆಂಜ್ ರೆಡ್ ಇರೋದ್ರಿಂದ 540 nanometer ಅಬ್ಸರ್ವೆನ್ಸ್ ನೋಡೋಕ್ಕೆ ಈಸಿ ಆಗುತ್ತೆ. 15 ಮಿನಿಟ್ಸ್ ಬಿಟ್ಟ ಮೇಲೆ ಕಲರ್ ತುಂಬ ಡಾರ್ಕ್ ಆಗಿರೋದ್ರಿಂದ ನಾವು ಅದಕ್ಕೆ ಸ್ವಲ್ಪ ಡಿಸ್ಟಿಲ್ ವಾಟರ್ ಆ್ಯಡ್ ಮಾಡ್ತೀವಿ. ಸೊ ಎಷ್ಟು ಆ್ಯಡ್ ಮಾಡಬೇಕು ಅಂದರೆ ಇನ್ ಸಚ್ ಎ ವೇ ದಟ್ ಕಂಪ್ಲೀಟ್ ಟೆಸ್ಟ್ ಟ್ಯೂಬ್ಸ್ ಸೊಲ್ಯೂಷನ್ಸ್ 10 ml ರೀಚ್ ಆಗಲಿ ಅನ್ನೋ ಥರ. ಆವಾಗ ಎಲ್ಲ ಟೆಸ್ಟ್ ಟ್ಯೂಬ್ಸಲ್ಲೂ ಈಕ್ವಲ್ ಅಮೌಂಟ್ ಆಫ್ ಸೊಲ್ಯೂಷನ್ ಇರುತ್ತೆ. ಸೊ 5.8 ml ಆಫ್ ಡಿಸ್ಟಿಲ್ ವಾಟರ್ ಆ್ಯಡ್ ಮಾಡಿದಾಗ ಇಂಟೆನ್ಸಿಟಿ ಕಡಿಮೆ ಆಗಿರೋದ್ರಿಂದ ಅಬ್ಸಾರ್ಬೆನ್ಸ್ 540 nanometerಗೆ ನಾವು ಕಲರೋಮೀಟರ್ ಸೆಟ್ ಮಾಡಿದಾಗ ರೀಡಿಂಗ್ ತಗೊಳ್ಳೋದು ಈಸಿ ಆಗುತ್ತೆ. ಟೆಸ್ಟ್ ಟ್ಯೂಬ್ 1 ಇಂದ ನಾವು ತಗೊಂಡಾಗ ಎಲ್ಲ ಟೆಸ್ಟ್ ಟ್ಯೂಬ್ಸ್ಗೆ ಸೊಲ್ಯೂಷನ್ ಕಡೆಯಿಂದ ಹಾಕೋಬರ್ತೀವಿ. 7th ಅಲ್ಲಿ ಅನ್ನೋನ್ ಹಾಕೋಬೇಕು. ಸೊ ಯಾವುದೇ ಸೊಲ್ಯೂಷನ್ ಹಾಕೊಳ್ಳೋಕ್ಕೂ ಮುಂಚೆ 7th ನಾವು ಅನ್ನೋನ್ ಈಸ್ಕೋಬೇಕು. ಓಕೆನಾ? ಎಲ್ಲ ಟೆಸ್ಟ್ ಟ್ಯೂಬ್ಸ್ಗೆ ಸೊಲ್ಯೂಷನ್ ಹಾಕೋಬೇಕಾದ್ರೆ ಏನು 1.2, 0.4, 0.6, 0.8, 1.0 ಹಾಕೊಳ್ತೀವಿ. ಅದಾದಮೇಲೆ
ನಾವು ಡಿಸ್ಟಿಲ್ ವಾಟರ್ ಹಾಕೊಳ್ಳೋಕ್ಕೂ ಮುಂಚೆನೇ ನೀವು ಟೆಸ್ಟ್ ಟ್ಯೂಬ್ನ ಎಕ್ಸ್ಟರ್ನಲ್ ಎಕ್ಸಾಮಿನರ್ಗೆ ಕೊಟ್ಟು ಬಂದರೆ ಅವರು ನಿಮಗೆ ಅನ್ನೋನ್ ಸೊಲ್ಯೂಷನ್ನ ಕೊಡ್ತಾರೆ. ಸೊ ಬಿಫೋರ್ ಆ್ಯಡಿಂಗ್ ಪಿಕ್ರಿಕ್ ಆ್ಯಸಿಡ್ ನೀವು ಎಲ್ಲ ಸೊಲ್ಯೂಷನ್ಗೂ ವಾಟರ್ ಮತ್ತು ಕ್ರಿಯಾಟಿನಿನ್ ಸೊಲ್ಯೂಷನ್ನ ಆ್ಯಡ್ ಮಾಡ್ಕೊಂಡಿರಬೇಕು, ಇನ್ಕ್ಲೂಡಿಂಗ್ ದ ಅನ್ನೋನ್. ಲೈಕ್ 1ಗೆ ನಾವು 0.2 ಏನು ಕ್ರಿಯಾಟಿನ್ ಆ್ಯಡ್ ಮಾಡಲ್ಲ. ಸೊ ನೆಕ್ಸ್ಟ್ 2ಗೆ ನಾವು 0.2 ಅಮೌಂಟ್ ಆಫ್ ಕ್ರಿಯಾಟಿನಿನ್ ಆ್ಯಡ್ ಮಾಡ್ತೀವಿ, ml ಆಫ್ ಕ್ರಿಯಾಟಿನಿನ್, ಅದಕ್ಕೆ 1.8 ml ಆಫ್ ವಾಟರ್. ನೆಕ್ಸ್ಟು ಥರ್ಡ್ ಟೆಸ್ಟ್ ಟ್ಯೂಬ್ಗೆ 0.4 ml ಆಫ್ ಕ್ರಿಯಾಟಿನಿನ್, ಅದಕ್ಕೆ 1.6 ml ಆಫ್ ವಾಟರ್. ಫೋರ್ತ್ ಟೆಸ್ಟ್ ಟ್ಯೂಬ್ಗೆ ನಾವು 0.6 ml ಆಫ್ ಕ್ರಿಯಾಟಿನಿನ್, ಅದಕ್ಕೆ 1.4 ಅಮೌಂಟ್ ಆಫ್ ಡಿಸ್ಟಿಲ್ ವಾಟರ್. 5ಗೆ 0.8 ಕ್ರಿಯಾಟಿನಿನ್, 1.2 ಡಿಸ್ಟಿಲ್ ವಾಟರ್. ಸಿಕ್ಸ್ತ್ ಟೆಸ್ಟ್ ಟ್ಯೂಬ್ಗೆ 1.0 ಕ್ರಿಯಾಟಿನಿನ್, 1.0 ವಾಟರ್. ಇದಾದಮೇಲೆ ಅನ್ನೋನ್ ಟೆಸ್ಟ್ ಟ್ಯೂಬ್ಗೆ ನಿಮಗೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಹಾಕ್ಕೊಡ್ತಾರೆ. ಇದೆಲ್ಲ ಹಾಕಿದ್ಮೇಲೆ ಪಿಕ್ರಿಕ್ ಆ್ಯಸಿಡ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ನ ಆ್ಯಡ್ ಮಾಡ್ಕೋಬೇಕು. ಓಕೆನಾ? ಸೊ ಪಿಕ್ರಿಕ್ ಆ್ಯಸಿಡ್ ಆ್ಯಡ್ ಮಾಡ್ಕೊಳ್ಳೋ ಮುಂಚೆ ಎಲ್ಲ ಟೆಸ್ಟ್ ಟ್ಯೂಬ್ಸಲ್ಲಿ ವಾಟರ್ ಮತ್ತು ಕ್ರಿಯಾಟಿನಿನ್ ಹಾಕ್ಕೊಂಡಿದ್ದಾರೆ, ವೆರಿಫೈ ಮಾಡ್ಕೊಳ್ಳಿ. ಇವಾಗ ನಾವೆಲ್ಲ ಟೆಸ್ಟ್ ಟ್ಯೂಬ್ಸ್ಗಳಿಗೆ ಸೊಲ್ಯೂಷನ್ಸ್ನ ಹಾಕ್ಕೊಂಡಿದ್ದೀವಿ. ಕ್ರಿಯಾಟಿನಿನ್ ಸೊಲ್ಯೂಷನ್ 0.1, 0.2, 0.4, 0.6 ಎಲ್ಲ ಒಂದು ಕಡೆಯಿಂದ ಹಾಕ್ಕೊಂಡಿದ್ದೀವಿ. ಸೆಕೆಂಡ್ ಟೆಸ್ಟ್ ಟ್ಯೂಬ್ಸಲ್ಲಿ ನಾವು ಇವಾಗ ನೋಡ್ಬೋದು, ಅದರಲ್ಲಿ 0.2 ml ಆಫ್ ಕ್ರಿಯಾಟಿನಿನ್ ಇದೆ. ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಅದರ ಸೊಲ್ಯೂಷನ್ ಇದೆ. ಓಕೆನಾ? ನೆಕ್ಸ್ಟ್ ಥರ್ಡ್ ಟೆಸ್ಟ್ ಟ್ಯೂಬಲ್ಲಿ 0.4 ml ಆಫ್ ಕ್ರಿಯಾಟಿನಿನ್, ಫೋರ್ತ್ ಟೆಸ್ಟ್ ಟ್ಯೂಬಲ್ಲಿ 0.6, ಫಿಫ್ತ್ ಟೆಸ್ಟ್ ಟ್ಯೂಬಲ್ಲಿ 0.8, ಸಿಕ್ಸ್ತ್ ಟೆಸ್ಟ್ ಟ್ಯೂಬಲ್ಲಿ 1.0. ನಿಮಗೆ ಎಕ್ಸ್ಪೆರಿಮೆಂಟಲ್ಲಿ ಅರ್ಥ ಆಗೋದಕ್ಕೋಸ್ಕರ ನಾವೇನು ಮಾಡಿದ್ವಿ, ವಾಟರ್ ಆ್ಯಡ್ ಮಾಡೋಕ್ಕೂ ಮುಂಚೆನೇ ನಾವು ಕ್ರಿಯಾಟಿನ್ ತೋರಿಸಿದ್ವಿ. ಸೊ ಎಲ್ಲದಕ್ಕೂ ವಾಟರ್ನ ಆ್ಯಡ್ ಮಾಡಿದ್ಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎಲ್ಲ ಸೊಲ್ಯೂಷನ್ಸ್ ಆಲ್ಮೋಸ್ಟ್ ಸೇಮ್ ರೇಂಜಲ್ಲಿ ಕಾಣಿಸುತ್ತೆ. ಬಿಕಾಸ್ ದ ಓವರ್ ಆಲ್ ವಾಲ್ಯೂಮ್ ಇನ್ ಈಚ್ ಟೆಸ್ಟ್ ಟ್ಯೂಬ್ ಇಸ್ 2 cm3. ಯಾಕಂದರೆ ಒಂದಕ್ಕೆ 0.2 ಹಾಕಿದರೆ 1.8 ml ಆಫ್ ವಾಟರ್ ಹಾಕಿದ್ವಿ, ಟೋಟಲ್ 2 ಆಗುತ್ತೆ. ಈ ರೀತಿ ಎಲ್ಲ ಟೆಸ್ಟ್ ಟ್ಯೂಬ್ಸಲ್ಲಿ ಈಕ್ವಲ್ ಅಮೌಂಟ್ ಆಫ್ ವಾಟರ್ ಇರುತ್ತೆ. ನೆಕ್ಸ್ಟ್ ನಾವು ಈ ಟೆಸ್ಟ್ ಟ್ಯೂಬ್ಸ್ಗೆ 2 cm3 ಪಿಕ್ರಿಕ್ ಆ್ಯಸಿಡ್ ಹಾಕಿದ್ಮೇಲೆ ಟೆಸ್ಟ್ ಟ್ಯೂಬ್ಸ್ಗಳು ಈ ರೀತಿ ಕಲರ್ ಯೆಲ್ಲೋ ಕಲರ್ ಕಾಣಿಸುತ್ತೆ. ಸೊ ಸೊಲ್ಯೂಷನ್ ಇನ್ಸೈಡ್ ದ ಟೆಸ್ಟ್ ಟ್ಯೂಬ್ ವಿಲ್ ಬಿ ಯೆಲ್ಲೋ ಇನ್ ಕಲರ್. ಸೊ ನೀವು ಅಬ್ಸರ್ವ್ ಮಾಡಿದಾಗ ಎಲ್ಲ ಸೊಲ್ಯೂಷನ್ಸ್ ಈಕ್ವಲ್ ಅಮೌಂಟ್ ಇದ್ದು ಅದು ಎಲ್ಲನೂ ಲೈಟ್ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಓಕೆನಾ? ಇದಾದಮೇಲೆ ನಾವು ಈ ಸೊಲ್ಯೂಷನ್ಸ್ಗೆ ಏನು ಮಾಡಬೇಕು ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ನ ಆ್ಯಡ್ ಮಾಡಬೇಕು. ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡೋಕ್ಕೂ ಮುಂಚೆ ಎಲ್ಲ ಸೊಲ್ಯೂಷನ್ ಕರೆಕ್ಟಾಗಿ ಲೈಟ್ ಯೆಲ್ಲೋ ಕಲರ್ ಇದೆಯಾ, ಯಾವುದಾದ್ರೂ ಅಲ್ಲೇ ಡಾರ್ಕ್ ಇಂಟೆನ್ಸಿಟಿ ಕಲರ್ ಕಾಣಿಸ್ತಿದ್ಯಾ, ಒಂದ್ಸಲ ವೆರಿಫೈ ಮಾಡಬೇಕು. ಏನಾಗುತ್ತೆ ಅಂದಾಗ, ಇಫ್ ಇನ್ ಕೇಸ್ ನೀವು ಪಿಕ್ರಿಕ್ ಆ್ಯಸಿಡ್ ವಾಲ್ಯೂಮ್ ಜಾಸ್ತಿ ತೊಗೊಂಡಿದ್ರೆ ನೀವು ಬೇರೆ ಸೊಲ್ಯೂಷನ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕೊಳ್ಳೋಕ್ಕೂ ಮುಂಚೆ ಈ ಎಕ್ಸ್ಪೆರಿಮೆಂಟಲ್ಲಿ ನೀವು ಪಿಕ್ರಿಕ್ ಆ್ಯಸಿಡ್ ಹಾಕೊಂಡಿರೋದು ಸರಿಗಿದೆಯಾ ಅಬ್ಸರ್ವ್ ಮಾಡಬೇಕು. ಸೊ ಒನ್ಸ್ ಯು ಹ್ಯಾವ್ ಆ್ಯಡೆಡ್ ಪಿಕ್ರಿಕ್ ಆ್ಯಸಿಡ್, then you can go for adding sodium hydroxide. After adding sodium hydroxide, the reaction has been completely done to form sodium picrate. If you observe carefully, the color has been increasing in intensity. So intensity ಏನಾಗಿದೆ, ಲೈಟ್ ಯೆಲ್ಲೋ ಕಲರಿಂದ ಡಾರ್ಕ್ ರೆಡ್ ಕಲರ್ ತನಕ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ತನಕ ಬಂದ ಮೇಲೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಸೊ ದ ಕ್ಲಿಯರ್ ಸೊಲ್ಯೂಷನ್, ದ ಕಾಂಪೌಂಡ್ ಏನು ರಿಯಾಕ್ಟ್ ಮಾಡ್ತಿದ್ದೀರಾ ಅದರಲ್ಲಿ ಕ್ರಿಯಾಟಿನಿನ್ ಇರೋದು ಇನ್ಕ್ರೀಸಿಂಗ್ ಇನ್ ವಾಲ್ಯೂಮ್ ತೋರಿಸ್ತಾ ಇದೆ. ದಟ್ ಈಸ್ ಬಿಕಾಸ್ more the amount of creatinine present, more the reaction and more the intensity of the compound prepared. ಸೊ ಸೊಲ್ಯೂಷನ್ ಅನ್ನೋನ್ ತಗೊಂಡಾಗ ಈ ಅನ್ನೋನ್ ಸೊಲ್ಯೂಷನ್ ನಿಮಗೆ ಮಿಕ್ಕಿದ ಟೆಸ್ಟ್ ಟ್ಯೂಬ್ಸ್ಗೆ ಕಂಪೇರ್ ಮಾಡಿದಾಗ ಇಂಟೆನ್ಸಿಟಿ ಆ ಮಿಡ್ ರೇಂಜಲ್ಲಿ ಇದೆಯಾ ಅನ್ನೋದು ವೆರಿಫೈ ಮಾಡ್ಕೋಬೇಕು. ಅದು ಯಾವಾಗಲೂ ಆ ಇಂಟೆನ್ಸಿಟಿ ರೇಂಜ್ ಏನಿದೆ ಅದರ ಮಧ್ಯದಲ್ಲೇ ಬರಬೇಕು, ಅದಕ್ಕಿಂತ ಜಾಸ್ತಿ ಬರೋ ಹಾಗಿಲ್ಲ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ಮೇಲೆ ಕಾಂಪೌಂಡಲ್ಲಿ ಇವಾಗ ಸೋಡಿಯಂ ಪಿಕ್ರೇಟ್ ಕಾಂಪೌಂಡ್ ಪ್ರಿಪೇರ್ ಆಗಿರುತ್ತೆ. ಸೊ ಸೋಡಿಯಂ ಪಿಕ್ರೇಟ್ ಸಾಲ್ಟ್ ಕ್ರಿಯಾಟಿನಿನ್ ಜೊತೆ ರಿಯಾಕ್ಟ್ ಆಗಿರೋದ್ರಿಂದ ನಮಗೆ ಇಂಟೆನ್ಸಿಟಿ ಕಾಣಿಸ್ತಾ ಹೋಗುತ್ತೆ. ಸೊ ಇಂಟೆನ್ಸಿಟಿ ಇಲ್ಲಿ ನೋಡಿದ್ದೀರಾ. ಸೊ ಇವಾಗ ನಾವು ಇದನ್ನು ಏನು ಮಾಡಬೇಕು, 15 ಮಿನಿಟ್ಸ್ ತನಕ ಬಿಡಬೇಕು. ಸೊ ದಟ್ ದ ಕಂಪ್ಲೀಟ್ ಸೊಲ್ಯೂಷನ್ ಇನ್ಕ್ರೀಸಸ್ ಇಟ್ಸ್ ಇಂಟೆನ್ಸಿಟಿ. ಸೊ ಒನ್ಸ್ ಸೊಲ್ಯೂಷನ್ ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡಿಕೊಳ್ತು ಅಂದಾಗ ನಮಗೆ ಡಿಫ್ರೆನ್ಸ್ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಎಲ್ಲ ಟೆಸ್ಟ್ ಟ್ಯೂಬ್ಸ್ನ ಸ್ವಲ್ಪ ಶೇಕ್ ಮಾಡಿ 15 ಮಿನಿಟ್ಸ್ ತನಕ ಬಿಟ್ಟ ಮೇಲೆ ಕಲರ್ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಇಫ್ ಇನ್ ಕೇಸ್ ನಿಮಗೆ ಈ ಪಾಯಿಂಟಲ್ಲಿ ನಿಮಗೆ ಇಂಟೆನ್ಸಿಟಿ ಡಿಫ್ರೆನ್ಸಸ್ ಗೊತ್ತಾಗ್ತಿಲ್ಲ ಅಂದರೆ
ನೀವು ಮಾಡಿರೋ ಈ ಎಕ್ಸ್ಪೆರಿಮೆಂಟಲ್ಲಿ ಎಲ್ಲೋ ಹೆಚ್ಚು ಕಡಿಮೆ ಆಗಿರುತ್ತೆ. ಸೊ ಆವಾಗ ಸ್ವಲ್ಪ ನೀವು ರಿಟರ್ನ್ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತದೆ ಈ ಎಕ್ಸ್ಪೆರಿಮೆಂಟ್ನ. ಸೊ ದೇರ್ ಫೋರ್ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ 15 minutes ಫಾರ್ ಡೆವಲಪ್ ದ ಇಂಟೆನ್ಸಿಟಿ, ಆಮೇಲೆ ತಪ್ಪು ಅಬ್ಸರ್ವ್ ಮಾಡೋಕ್ಕೂ ಮುಂಚೆ ಇವಾಗಲೇ ನೋಡ್ಕೊಳ್ಳೋದು ಬೆಟರ್. ಸೊ 15 minutes ಆದಮೇಲೆ ಇವಾಗ ಸೊಲ್ಯೂಷನ್ಗೆ ವಾಟರ್ ಆ್ಯಡ್ ಮಾಡಬೇಕು. ನಾವು ಇಫ್ ಯು ಅಬ್ಸರ್ವ್ ದ ಸೊಲ್ಯೂಷನ್ ಅಮೌಂಟ್ ಆಫ್ ಸೊಲ್ಯೂಷನ್ ಇಸ್ ಇನ್ಕ್ರೀಸಿಂಗ್ ಇನ್ ದ ಆರ್ಡರ್. ಓಕೆನಾ. ಸೊ ನೀವು ಕಲರ್ಸಲ್ಲಿ ನೋಡಿದಾಗ ಕಾಂಪೌಂಡಲ್ಲಿ ಸೊಲ್ಯೂಷನ್ ಜಾಸ್ತಿ ಇದೆ ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಆಡೆಡ್ 5.8 ml ಆಫ್ ವಾಟರ್ ಟು ಈಚ್ ಆಫ್ ದೆಮ್ ಇನ್ಕ್ಲೂಡಿಂಗ್ ದ ಅನ್ನೋನ್. ಸೊ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರೋವಂಥ ಇನ್ಸ್ಟ್ರೂಮೆಂಟ್ನ ನಾವು ಫೋಟೋ ಕಲರಿಮೀಟರ್ ಅಂತ ಹೇಳ್ತೀವಿ. ಫೋಟೋ ಎಲೆಕ್ಟ್ರಿಕ್ ಕಲರಿಮೀಟರ್ ಅಂತ ಹೇಳ್ತೀವಿ. ದಿಸ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಜರ್ ದ ಇಂಟೆನ್ಸಿಟಿ ಆಫ್ ಅ ಸೊಲ್ಯೂಷನ್. ಸೊ ನಾವು ಪ್ರಿಪೇರ್ ಮಾಡಿರೋ ಸೊಲ್ಯೂಷನ್ ಆರೆಂಜ್ ರೆಡ್ ಇರೋದ್ರಿಂದ ನಾವಿಲ್ಲಿ 540 nanometerಗೆ ಅಬ್ಸಾರ್ಬೆನ್ಸ್ನ ಸೆಟ್ ಮಾಡ್ಕೋತೀವಿ. ಈ ಚಿಕ್ಕ ಟ್ಯೂಬ್ ಏನು ಕಾಣಿಸ್ತಾ ಇದೆ, ದಿಸ್ ಈಸ್ ಕಾಲ್ಡ್ ಈಸ್ ಕ್ಯುವೆಟ್. ಸೊ ನಾವು ಸೊಲ್ಯೂಷನ್ಸ್ನ ಏನು ಮಾಡಬೇಕು, ಕ್ಯುವೆಟ್ ಒಳಗಡೆ ಒಂದೊಂದೇ ಡಿಪ್ ಮಾಡಿ ಇಂಟೆನ್ಸಿಟಿ ಎಷ್ಟು ಬರ್ತಾ ಇದೆ ಅಂತ ಚೆಕ್ ಮಾಡಬೇಕು. ಸಿನ್ಸ್ ಇಲ್ಲಿ ಇಂಟೆನ್ಸಿಟಿ ನಾವು ಕ್ಯುವೆಟ್ ಒಳಗಡೆ ಯಾವುದೇ ಸೊಲ್ಯೂಷನ್ ಹಾಕದೇನೆ ರೀಡಿಂಗ್ ತೋರಿಸ್ತಾ ಇದೆ ಅಂದರೆ ಇಂಪ್ಯೂರಿಟೀಸ್ ಇರುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರನೇ ನಾವು ಫಸ್ಟ್ ಟೆಸ್ಟ್ ಟ್ಯೂಬಲ್ಲಿ ಬ್ಲ್ಯಾಂಕ್ ಪ್ರಿಪೇರ್ ಮಾಡ್ಕೊಂಡಿರೋದು. ಸೊ ಫಸ್ಟ್ ಟೆಸ್ಟ್ ಟ್ಯೂಬ್ ಮುಖ ಇರೋಂಥ ಸೊಲ್ಯೂಷನ್ನ ನಾವೇನು ಮಾಡ್ಕೊಳ್ತೀವಿ, ಇವಾಗ ಕ್ಯುವೆಟ್ಗೆ ಹಾಕ್ಕೊಂಡು ಬ್ಲ್ಯಾಂಕ್ನ ನಾವು ಚೆಕ್ ಮಾಡ್ಕೋಬಹುದು. ಸೊ ಬ್ಲ್ಯಾಂಕ್ ಹೇಗೆ ಸೆಟ್ ಮಾಡ್ತೀರಾ, ಬ್ಲ್ಯಾಂಕ್ ಟೆಸ್ಟ್ ಟ್ಯೂಬ್ ತಗೊಂಡು ಕ್ಯುವೆಟ್ ಒಳಗಡೆ ನಾವು ಸ್ವಲ್ಪ ಹಾಕಬೇಕು. ಸೊ ಬಿಫೋರ್ ಆ್ಯಡಿಂಗ್ ಟು ದ ಕ್ಯುವೆಟ್ ಫಸ್ಟ್ ಯು ಹ್ಯಾವ್ ಟು ರಿನ್ಸ್ ದ ಕ್ಯುವೆಟ್. ಒಂದು ಸ್ವಲ್ಪ ಸೊಲ್ಯೂಷನ್ನ ಕ್ಯುವೆಟ್ ಒಳಗಡೆ ಹಾಕಿ ಶೇಕ್ ಮಾಡಿ ಅದನ್ನು ಡಿಸ್ಕಾರ್ಡ್ ಮಾಡಿ. ಇವಾಗ ಕ್ಯುವೆಟ್ ರಿನ್ಸ್ ಆಗಿರೋದ್ರಿಂದ ಸೊಲ್ಯೂಷನ್ ಫಿಲ್ ಮಾಡಿದಾಗ ನಮಗೆ ಯೂನಿಫಾರ್ಮಿಟಿ ಸಿಗುತ್ತೆ. ಸೊ ಫುಲ್ ಫಿಲ್ ಆದಮೇಲೆ, ಫುಲ್ 3/4 ಫಿಲ್ ಆದಮೇಲೆ ನಾವು ಕ್ಯುವೆಟ್ನ ಔಟ್ಸೈಡ್ ಸೊಲ್ಯೂಷನ್ ಚೆಲ್ಲಿರೋದ್ರಿಂದ ಅದನ್ನು ಕಂಪ್ಲೀಟಾಗಿ ವೈಪ್ ಮಾಡಬೇಕು. ಸೊ ಫಿಲ್ಟರ್ ಪೇಪರ್ ಅಥವಾ ಟಿಶ್ಯೂ ಪೇಪರ್ ಯೂಸ್ ಮಾಡಿ ಕಂಪ್ಲೀಟಾಗಿ ಆಚೆಗಡೆ ವೈಪ್ ಮಾಡಿದ್ಮೇಲೆ ಅದನ್ನು ಇನ್ಸ್ಟ್ರೂಮೆಂಟ್ ಕ್ಯಾವಿಟಿ ಒಳಗಡೆ ಇಟ್ಟಾಗ ನಮಗೆ ರೀಡಿಂಗ್ ತೋರಿಸುತ್ತೆ. ಸೊ ಇಲ್ಲಿ ಮೈನಸ್ ತೋರಿಸ್ತಾ ಇದೆ, ನಾವು ಅದನ್ನು 0 ಮಾಡ್ಕೋಬೋದು ಜಸ್ಟ್ ಬೈ ರೊಟೇಟಿಂಗ್ ದ ಆರ್ಚ್. ಸೊ ರೊಟೇಟ್ ಮಾಡಿದಾಗ ನಮಗೆ 0 ಬರಬೇಕು. 0.00 ತೋರಿಸಿದಾಗ ವಿ ಹ್ಯಾವ್ ಸೆಟ್ ದ ಕಲರಿಮೀಟರ್ ಫಾರ್ ಬ್ಲ್ಯಾಂಕ್ ರೀಡಿಂಗ್. ಸೊ 540 nanometerಲ್ಲಿ ನಮಗೆ ಬೇಕಿರೋ ಸೊಲ್ಯೂಷನ್ ಕರೆಕ್ಟಾಗಿ ರೀಡಿಂಗ್ನ ತೋರಿಸುತ್ತೆ. ಸೊ ಸಿನ್ಸ್ ನಾವು ಅಡ್ಜಸ್ಟೆಡ್ ದ ಬ್ಲ್ಯಾಂಕ್, ವಿ ಕ್ಯಾನ್ ಗೋ ಫಾರ್ ದ ರೀಡಿಂಗ್ಸ್ ಆಫ್ ಅದರ್ ಸೊಲ್ಯೂಷನ್ಸ್. ಸೊ ಇವಾಗ ನೋಟ್ ಮಾಡ್ಕೋಬೋದು ನಿಮ್ಮ ಪ್ರೋಟೋಕಾಲಲ್ಲಿ. ಇವಾಗ ಸೆಕೆಂಡ್ ಟೆಸ್ಟ್ ಟ್ಯೂಬಲ್ಲಿರೋ ಸೊಲ್ಯೂಷನ್ ರೀಡಿಂಗ್ ತಗೋಬೇಕು. ಅದಕ್ಕೆ ಸ್ವಲ್ಪ ಕಾಂಪೌಂಡ್ ಹಾಕಿ ರಿನ್ಸ್ ಮಾಡಿ ಡಿಸ್ಕಾರ್ಡ್ ಮಾಡಿ ನೆಕ್ಸ್ಟ್ ಅದನ್ನು 3/4 ಫಿಲ್ ಮಾಡಿ. ಫಿಲ್ ಮಾಡಿದ್ಮೇಲೆ ಅದನ್ನು ಮತ್ತೆ ವೈಪ್ ಮಾಡಬೇಕು. ಸೊ ದಿಸ್ ಈಸ್ ನೆಸಸರಿ ಟು ವೈಪ್ ದ ಸರ್ಫೇಸ್, ಔಟರ್ ಸರ್ಫೇಸ್ ಆಫ್ ದ ಕ್ಯುವೆಟ್. ಸೊ ಅದನ್ನು ಇನ್ಸ್ಟಾಲ್ ಮಾಡಿದಾಗ ನಮಗೆ ರೀಡಿಂಗ್ ತೋರಿಸುತ್ತೆ. ಸೊ ಇಫ್ ಯು ಅಬ್ಸರ್ವ್ ಕೇರ್ಫುಲಿ ದ ರೀಡಿಂಗ್ ಈಸ್ 13 or 12. So it is being fluctuated. Since it is stable at 12, we can take the reading of 0.12. Okay, na absorbance of the second test tube in 540 nanometer is 0.12. ನೆಕ್ಸ್ಟ್ ಆ ಸೊಲ್ಯೂಷನ್ನ ಮತ್ತೆ ನಿಮ್ಮ ಟೆಸ್ಟ್ ಟ್ಯೂಬ್ಗೆ ಹಾಕ್ಕೊಳ್ಳಿ. ದಟ್ ಈಸ್ ಬಿಕಾಸ್ ಇಫ್ ಇನ್ ಕೇಸ್ ನೀವು ತಪ್ಪು ಮಾಡಿದಾಗ ಅದು ಯೂಸ್ಫುಲ್ ಆಗುತ್ತೆ ಇನ್ನೊಂದು ರೌಂಡ್ಗೆ. ಸೊ ಮತ್ತೆ ಸ್ವಲ್ಪ ಥರ್ಡ್ ಟೆಸ್ಟ್ ಟ್ಯೂಬಿಂದ ಸೊಲ್ಯೂಷನ್ ರೀಡಿಂಗ್ ತೊಗೊಳಕ್ಕೆ ಕ್ಯುವೆಟ್ನ ರಿನ್ಸ್ ಮಾಡಿ ಸೊಲ್ಯೂಷನ್ನ ಫಿಲ್ ಮಾಡಿಬಿಟ್ಟು ಔಟ್ಸೈಡ್ ಕಂಪ್ಲೀಟಾಗಿ ವೈಪ್ ಮಾಡಿ ರೀಡಿಂಗ್ನ ಚೆಕ್ ಮಾಡಿ. ಸೊ ರೀಡಿಂಗ್ ಇವಾಗ 0.24. ನೆಕ್ಸ್ಟ್ ಡೂ ದ ಸೇಮ್ ಫಾರ್ ಆಲ್ ದ ಟೆಸ್ಟ್ ಟ್ಯೂಬ್ಸ್. ಸೊ ಒನ್ ಥಿಂಗ್ ಈಸ್ ಇಂಪಾರ್ಟೆಂಟ್ ಈಸ್ ಯು ನೀಡ್ ಟು ರೀಟೇಕ್ ದ ಸೊಲ್ಯೂಷನ್. ರಿನ್ಸ್ ಮಾಡಿ ಆದಮೇಲೆ ನೀವು ರೀಡಿಂಗ್ ತೊಗೊಂಡಾದ್ಮೇಲೆ ಸೊಲ್ಯೂಷನ್ನ ಮತ್ತೆ ಅದೇ ರೆಸ್ಪೆಕ್ಟಿವ್ ಟೆಸ್ಟ್ ಟ್ಯೂಬ್ಗೆ ಹಾಕ್ಕೊಳ್ಳಿ. ಯಾಕೆ ಅಂದಾಗ ನೀವು ರೀಡಿಂಗ್ ತೊಗೊಂಡಾಗ ಎಲ್ಲರೂ ಒಂದು ಕಡೆ ಮಿಸ್ಟೇಕ್ ಆಗಿದ್ದಾಗ ಮತ್ತೆ ರೀಡಿಂಗ್ ತೊಗೊಳ್ಬೇಕಾದ್ರೆ ನೀವೇನಾದ್ರು ಸೊಲ್ಯೂಷನ್ ಡಿಸ್ಕಾರ್ಡ್ ಮಾಡಿಬಿಟ್ಟಿದ್ರೆ ಆವಾಗ ರೀಡಿಂಗ್ ತೊಗೊಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ ರೀಡಿಂಗ್ ತೊಗೊಂಡಾದ್ಮೇಲೆ ಸೊಲ್ಯೂಷನ್ನ ನಿಮ್ಮ ಟೆಸ್ಟ್ ಟ್ಯೂಬ್ಗೆ ವಾಪಸ್ ಹಾಕೋಬೋದು. ದೇರ್ ವಿಲ್ ಬಿ ನೋ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇನ್ ಇಟ್ ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ರಿನ್ಸ್ಡ್ ಇಟ್. Now the fourth test tube is showing us the reading 0.36. ಅದನ್ನು ಮತ್ತೆ ಇವಾಗ ನಮ್ಮ ಫೋರ್ತ್ ಟೆಸ್ಟ್ ಟ್ಯೂಬ್ಗೆ ಹಾಕೊಳ್ಳೋಣ. ಫಿಫ್ತ್ ಟೆಸ್ಟ್ ಟ್ಯೂಬ್ನ ನಾವು ರಿನ್ಸ್ ಮಾಡೋಣ. ಸೊ ಫಿಫ್ತ್ ಟೆಸ್ಟ್ ಟ್ಯೂಬ್ ಸೊಲ್ಯೂಷನ್ ತಗೊಂಡು ನಮ್ಮ ಕ್ಯುವೆಟ್ನ ರಿನ್ಸ್ ಮಾಡಿ ಅದನ್ನು ಡಿಸ್ಕಾರ್ಡ್ ಮಾಡೋಣ. ಫಿಲ್ ಮಾಡಿಕೊಂಡು ವೈಪ್ ಮಾಡಿ
then install it in the cavity. So ನಿಮ್ಗೆ ಇವಾಗ ರೀಡಿಂಗ್ ತೋರಿಸ್ತಿದೆ, that is 0.41. ಸೊ ದಿಸ್ ಸ್ಮಾಲ್ ಮೈನರ್ ಚೇಂಜಸ್ ನಿಮಗೆ ಅಬ್ಸರ್ವ್ ಮಾಡ್ಬೋದು ಎಕ್ಸ್ಪೆರಿಮೆಂಟಲ್ಲಿ. ನೀವು ಎಲ್ಲ ಕಾನ್ಸ್ಟೆಂಟ್ ಬರ್ತಿರೋ ವ್ಯಾಲ್ಯೂ ಒಂದು ಕಡೆ ಒಂದು ಸ್ವಲ್ಪ ಕಾನ್ಸ್ಟೆಂಟಾಗಿ ಇನ್ಕ್ರೀಸ್ ಆಗ್ತಿರೋ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಸೊ ದಟ್ ಈಸ್ ಬೆಟರ್ ಬಿಕಾಸ್ ಯು ಆರ್ ಡೂಯಿಂಗ್ ಇಟ್ ಇನ್ ರೈಟ್ ಮ್ಯಾನರ್. ಎಕ್ಸಾಕ್ಟಾಗಿ ವ್ಯಾಲ್ಯೂಸ್ ಏನಾದ್ರು ಬಂತಂದರೆ ನೀವು ಅಲ್ಲಿ ತಪ್ಪು ಮಾಡ್ತಿದ್ದೀರಾ ಅಂತ ಅರ್ಥ. ಸಿನ್ಸ್ ಇಲ್ಲಿ ನಿಮ್ಗೆ ಯಾವ ಥರ ಅಲ್ಲೇ ರೀಡಿಂಗ್ಸಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾರೆ, ಅದು ನೀವು ಮಾಡ್ತಿರೋ ಎಕ್ಸ್ಪೆರಿಮೆಂಟ್ ಸರಿಯಾಗಿದೆ ಅಂತ ತೋರಿಸೋದಕ್ಕೆ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಓಕೆನಾ. ಸೊ ನಾವು ಇವಾಗ 6th ಟೆಸ್ಟ್ ಟ್ಯೂಬಲ್ಲಿರೋ ಸೊಲ್ಯೂಷನ್ ತೊಗೊಂಡು ರೀಡಿಂಗ್ ತೊಗೊಳೋದಕ್ಕೋಸ್ಕರ ಸೊಲ್ಯೂಷನ್ ಫಿಲ್ ಮಾಡಿ ವೈಪ್ ಮಾಡಿ ರೀಡಿಂಗ್ ತೊಗೊಳ್ತೀವಿ. ಸೊ ದಟ್ ಈಸ್ 0.51. ಸೊ ಒನ್ಸ್ ಯು ಹ್ಯಾವ್ ನೋಟೆಡ್ ಆಲ್ ದಿಸ್, ಲೆಟ್ ಅಸ್ ಗೋ ಫಾರ್ ದಿ ಅನ್ನೋನ್ ಸೊಲ್ಯೂಷನ್. The main important thing while taking the reading of unknown solution is to be careful while taking the solution. So double check ಮಾಡೋದಕ್ಕೋಸ್ಕರ ನಾವು ಕ್ಯೂವೆಟ್ನ ಬೇಕಿದ್ರೆ ಡಬಲ್ ಟೈಮ್ ರಿನ್ಸ್ ಮಾಡ್ಕೋಬಹುದು. ಓಕೆನಾ. ಸೊ ಇಫ್ ಯು ಡೂ ದ್ಯಾಟ್ ಯು ವಿಲ್ ಗೆಟ್ ದ ಬೆಟರ್ ಐಡಿಯಾ ಆಫ್ ದ ಸೊಲ್ಯೂಷನ್ ಆ್ಯಂಡ್ ದ ರೀಡಿಂಗ್. ಸೊ ನಾವು 2 ಸಲ ರಿನ್ಸ್ ಮಾಡೋಣ, ಸ್ವಲ್ಪ ಸೊಲ್ಯೂಷನ್ ತೊಗೊಂಡು. ಯಾಕಂದರೆ ನಾವು ಆಲ್ರೆಡಿ 6th ಟೆಸ್ಟ್ ಟ್ಯೂಬಲ್ಲಿ ಇಂಟೆನ್ಸ್ ಸೊಲ್ಯೂಷನ್ ಹಾಕಿರ್ತೀವಿ. ಅದೇನಾದರೂ ಇಂಪ್ಯೂರಿಟೀಸ್ ಬಿಟ್ಟಿತ್ತು ಅಂದಾಗ ನಿಮಗೆ ರೀಡಿಂಗ್ ಜಾಸ್ತಿ ಬರುತ್ತೆ. ಸೊ ಸೊಲ್ಯೂಷನ್ ಹಾಕ್ಕೊಳ್ಳಿ, ಆಚೆಗಡೆ ಫುಲ್ ಕಂಪ್ಲೀಟಾಗಿ ವೈಪ್ ಮಾಡಿಬಿಟ್ಟು ರೀಡಿಂಗ್ ತಗೊಳ್ಳಿ. ಸೊ ರೀಡಿಂಗ್ ನಿಮಗೆ 0.38 ಬರ್ತಾ ಇದೆ, 3738 ಬರ್ತಾ ಇದೆ. ಸೊ ದಿಸ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದ ಸೊಲ್ಯೂಷನ್ ಈಸ್ ಹ್ಯಾವಿಂಗ್ ಅ ವ್ಯಾಲ್ಯೂ ಮಿಡ್ ರೇಂಜ್ ಟು ದ ಅದರ್ ಟೆಸ್ಟ್ ಟ್ಯೂಬ್ಸ್. 2 ಇಂದ 6 ಟೆಸ್ಟ್ ಟ್ಯೂಬ್ ಏನಿದೆ ಅದು ಒಳಗಡೆ ರೀಡಿಂಗ್ ಬರ್ತಾ ಇದೆ. ನಾವು ಮಾಡಿರೋ ಎಕ್ಸ್ಪೆರಿಮೆಂಟು ಕರೆಕ್ಟ್ ಆಗಿದೆ. ಓಕೆನಾ. ಸೊ ಇಫ್ ಇನ್ ಕೇಸ್ ನೀವೇನಾದ್ರು ಫೈನಲ್ ರೀಡಿಂಗ್ ತೊಗೊಂಡಾಗ, ಅನ್ನೋನ್ ರೀಡಿಂಗ್ ತೊಗೊಂಡಾಗ ರೇಂಜ್ ನೀವು ಏನಿದೆ ಇವಾಗ 0.12 ಇಂದ 0.51 ತನಕ ಬಂದಿರೋ ರೇಂಜಿಂದ ಆಚೆ ಬರ್ತಿದೆ ಅಂದರೆ ಯು ಹ್ಯಾವ್ ಟು ರೀಟೇಕ್ ದ ರೀಡಿಂಗ್ಸ್. ಓಕೆನಾ. ರೀಡಿಂಗ್ನ ಮತ್ತೆ ಇನ್ನೊಂದ್ಸಲ ತೊಗೋಬೇಕಾಗುತ್ತೆ. ಆವಾಗ ನೀವು ಉಳಿಸ್ಕೊಂಡಿರೋ ಸೊಲ್ಯೂಷನ್ ಯೂಸ್ಫುಲ್ ಆಗುತ್ತೆ. ನಮ್ಗೆ ಇವಾಗ ಎಕ್ಸ್ಪೆರಿಮೆಂಟಲ್ ರೀಡಿಂಗ್ ಚೆನ್ನಾಗಿ ಬಂದಿದೆ. ಲೆಟ್ ಅಸ್ ಸಿ ದ ಪ್ರೋಟೋಕಾಲ್ ಆಫ್ಟರ್ ಒನ್ಸ್ ವಿ ಹ್ಯಾವ್ ಫಿಲ್ಡ್ ದ ವ್ಯಾಲ್ಯೂಸ್. ಸೊ ವ್ಯಾಲ್ಯೂಸ್ ಫಿಲ್ ಮಾಡಿದ್ಮೇಲೆ ನೀವು ಇವಾಗ ಅಬ್ಸರ್ವ್ ಮಾಡಿದಾಗ ಪ್ರೋಟೋಕಾಲ್ಸ್ ಕಾಣಿಸ್ತಾ ಇದೆ. ಸೊ ವಿ ಹ್ಯಾಡ್ ಒಬ್ಟೈನ್ ದ ವ್ಯಾಲ್ಯೂ ಆಫ್ 0.0 ಫಾರ್ ಬ್ಲ್ಯಾಂಕ್, ದಟ್ ಈಸ್ ಬ್ಲ್ಯಾಂಕ್ಗೆ ನಾವು 0.0 ಸೆಟ್ ಮಾಡ್ಕೊಂಡ್ವಿ. ಅದಾದಮೇಲೆ ಸೆಕೆಂಡ್ ಟೆಸ್ಟ್ ಟ್ಯೂಬ್ಗೆ ರೀಡಿಂಗ್ 0.12, ಥರ್ಡ್ ಟೆಸ್ಟ್ ಟ್ಯೂಬ್ಗೆ ರೀಡಿಂಗ್ 0.24, ಫೋರ್ತ್ ಟೆಸ್ಟ್ ಟ್ಯೂಬ್ಗೆ 0.36, ಫಿಫ್ತ್ 0.41, ಸಿಕ್ಸ್ತ್ 0.51 and 7th test tube reading was 0.37. Since we didn't take 8th test tube, there is no need to write down the 8th test tube at all. So you can remove that test tube row, doesn't matter. Now we have to plot the graph. Absorbance versus graph na ನಾವು ಪ್ಲಾಟ್ ಮಾಡಿದಾಗ ನಮಗೆ ರೀಡಿಂಗ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 40, 80, 120, 160, 200ಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಓಕೆನಾ. ಸೊ ಮಾರ್ಕ್ ಮಾಡ್ಕೊಂಡಿರೋ ಗ್ರಾಫ್ ನೀವು ಅಬ್ಸರ್ವ್ ಮಾಡಿದಾಗ ಕ್ಲಿಯರ್ ಆಗಿ ನಿಮಗೆ ಅಬ್ಸಾರ್ಬೆನ್ಸ್ ವರ್ಸಸ್ ಅಮೌಂಟ್ ಆಫ್ ಕ್ರಿಯಾಟಿನ್ ಇನ್ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಆ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ನಾವು ಗ್ರಾಫ್ನ ಪ್ಲಾಟ್ ಮಾಡಿದಾಗ ಯು ವಿಲ್ ಒಬ್ಟೈನ್ ಅ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್. ಸೊ ಗ್ರಾಫ್ ಪ್ಲಾಟ್ ಮಾಡಬೇಕಾದ್ರೆ ಮೇಕ್ ಶ್ಯೂರ್ ದಟ್ ಅಟ್ ಲೀಸ್ಟ್ 3 ಪಾಯಿಂಟ್ಸ್ ಆರ್ ಜಾಯ್ನಿಂಗ್ ಇನ್ ದ ಸ್ಟ್ರೈಟ್ ಲೈನ್. ಸೊ 3 ಪಾಯಿಂಟ್ ಏನಾದರೂ ಜಾಯ್ನ್ ಆಗ್ತಿದೆ ಅಂದಾಗ ನೀವು ಫಾರ್ಮೇಷನ್ ತೊಗೊಂಡಿರೋ ಕರ್ವ್ ಏನಿದೆ ಅದು ಚೆನ್ನಾಗಿ ಬರ್ತಾ ಇದೆ. ಓಕೆನಾ. ಸೊ ನೆಕ್ಸ್ಟ್ ಆ ವ್ಯಾಲ್ಯೂನ ವೈ ಆಕ್ಸಿಸ್ ಮೇಲೆ ಮಾರ್ಕ್ ಮಾಡಿಕೊಂಡು ನಿಮ್ಮ ಅನ್ನೋನ್ ಸೊಲ್ಯೂಷನ್ 0.37 ಏನಿದೆ ಅದನ್ನು ವೈ ಆಕ್ಸಿಸ್ ಮೇಲೆ ಮಾರ್ಕ್ ಮಾಡಿಕೊಂಡು ಅದು ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಲೈನ್ ಡ್ರಾ ಮಾಡಿದಾಗ ನಮ್ಮ ಕರ್ವ್ನ ಎಲ್ಲೋ ಕಟ್ ಮಾಡುತ್ತೆ. ಆ ಕಟ್ಟಾಗಿರೋ ಪಾಯಿಂಟಿಂದ ವೈ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಎಕ್ಸ್ ಆಕ್ಸಿಸ್ ಮೇಲೆ ಲೈನ್ ಡ್ರಾ ಮಾಡ್ತೀವಿ. ಲೈನ್ ಡ್ರಾ ಮಾಡಿದಾಗ ನಮಗೆ ರೀಡಿಂಗ್ ಸಿಗುತ್ತೆ. ದಿಸ್ ಈಸ್ ದ ಅಮೌಂಟ್ ಆಫ್ ಕ್ರಿಯಾಟಿನಿನ್ ಪ್ರೆಸೆಂಟ್ ಇನ್ ದ ಗಿವನ್ ಸೊಲ್ಯೂಷನ್. ನೆಕ್ಸ್ಟ್ ಈಸ್ ಕ್ಯಾಲ್ಕುಲೇಷನ್ ಪಾರ್ಟ್. ಸೊ ಕ್ಯಾಲ್ಕುಲೇಷನ್ ಪಾರ್ಟ್ಗೆ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ರೋಟೋಕಾಲ್ ಇದೆ ಕ್ಯಾಲ್ಕುಲೇಷನ್ ಪಾರ್ಟ್ದು. ಸೊ ಅದನ್ನು ನೀವು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಎ ಅಂತ ಏನಿದೆ ದಟ್ ಈಸ್ ಯುವರ್ ವ್ಯಾಲ್ಯೂ ಒಬ್ಟೈನ್ಡ್ ಥ್ರೂ ದ ಗ್ರಾಫ್. ಸೊ ಅದನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ರಿಯಾಕ್ಷನ್ ಕ್ಯಾಲ್ಕುಲೇಷನ್ ನೀವು ಮಾಡ್ಕೋಬಹುದು. ಆವಾಗ ನಿಮಗೆ ಅಮೌಂಟ್ ಆಫ್ ಕ್ರಿಯಾಟಿನಿನ್ ಪ್ರೆಸೆಂಟ್ ಇನ್ 100 cm³ ಆಫ್ ದ ಸೊಲ್ಯೂಷನ್ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ estimation of creatinine by Jaffe's method experiment. Thank you.